ಪ್ರಧಾನಿ ನರೇಂದ್ರ ಮೋದಿ ಅವರು ಏನೇ ಮಾಡಿದ್ರು ಅದು ತಪ್ಪು ಅಂತ ವಿಪಕ್ಷಗಳು ಅಲ್ಲಿ ವಿರೋಧಿಸ್ತವೆ. ಮೋದಿ ಕುಂತ್ರೂ ತಪ್ಪು ನಿಂತ್ರೂ ತಪ್ಪು ಅನ್ನುವಂತೆ ಇಲ್ಲಿ ವಿರೋಧ ಪಕ್ಷಗಳು ಮಾಡ್ತಾ ಇರ್ತವೆ. ಮೋದಿ ಡ್ರೆಸ್ನಿಂದ ಹಿಡ್ಕೊಂಡು ಅವರ ನಿರ್ಧಾರಗಳವರೆಗೂ ಕೂಡ ಎಲ್ಲವನ್ನ ಇಲ್ಲಿ ಕಾಂಗ್ರೆಸ್ ಆಗ್ಬೋದು ಅಥವಾ ವಿಪಕ್ಷಗಳಾಗ್ಬೋದು ಟೀಕಿಸ್ತಲೇ ಬರ್ತವೆ. ಪ್ರತಿ ಬಾರಿ ಮೋದಿಯನ್ನ ಟೀಕಿಸ್ತಲೇ ಬಂದಿದ್ದಂತಹ ಕಾಂಗ್ರೆಸ್ನ ನಾಯಕರೊಬ್ಬರು ಇದೀಗ ಇದ್ದಕ್ಕಿದ್ದಂತೆ ಮೋದಿಯನ್ನ ಹೊಗಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಮೋದಿಯನ್ನ ಹೊಗಳ್ತಿರೋ ಆ ನಾಯಕ ಬೇರೆ ಯಾರೂ ಅಲ್ಲ, ಶಶಿ ತರೂರ್. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಈಗ ಮತ್ತೆ ಪ್ರಧಾನಿ ಮೋದಿ ಹಾಗೆ ಕೇಂದ್ರ ಸರ್ಕಾರದ ನಡೆಯನ್ನು ಶ್ಲಾಘಿಸ್ತಾ ಇದ್ದಾರೆ. ಕೋವಿಡ್ ಲಸಿಕೆ ಮೂಲಕ ಸಾಧಿಸಿದಂತಹ ರಾಜತಾಂತ್ರಿಕ ನಡೆಯಿಂದ ಭಾರತವನ್ನು ವಿಶ್ವಗುರುವನ್ನಾಗಿಸೋಕೆ ಸಾಧ್ಯ ಆಯಿತು ಅಂತ ಈಗ ಶಶಿ ತರೂರ್ ಅವರು ಪ್ರತಿ ಬಾರಿ ಮೋದಿಯನ್ನ ಬೈತಿದ್ದಂತಹ ಶಶಿ ತರೂರ್ ಅವರು ಯೂ ಟರ್ನ್ ಮಾಡಿಕೊಂಡಿರೋದು ಈಗ ಕಾಂಗ್ರೆಸ್ಗೆ ಇರಿಸು ಮುರ್ಸು ತರ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, 2020ರಿಂದ 2022ವರೆಗೂ ಕೂಡ ಕೋವಿಡ್ ಅಟ್ಟಹಾಸ ಇತ್ತು. ಆ ಟೈಮಲ್ಲಿ ಭಾರತದ ಜನರನ್ನು ಕಾಪಾಡೋಕೆ ಅಂತ ಮೋದಿಯವರು ಸಾಕಷ್ಟು ಹೆಲ್ತ್ ಆಪರೇಷನನ್ನು ಮಾಡಿದರು. ಅದರಲ್ಲಿ ಕೋವಿಡ್ ಲಸಿಕೆ ಕೂಡ ಒಂದು. ಬೇರೆಲ್ಲ ದೇಶಗಳು ಇನ್ನೂ ಕೂಡ ಕೋವಿಡ್ ಲಸಿಕೆ ಕಂಡುಹಿಡ್ದಿರಲಿಲ್ಲ, ಕೆಲವೊಂದಿಷ್ಟು ಕಂಡುಹಿಡಿತಾ ಇದ್ವು. ಆ ಟೈಮಲ್ಲೇ ಭಾರತ ಏನು ಮಾಡ್ತು, ಎಲ್ಲರಿಗಿಂತ ಮುಂಚಿತವಾಗಿಯೇ ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿದ್ರು. ಇಡೀ ದೇಶದ ಜನರಿಗೆ ಅಲ್ಲಿ ಫ್ರೀಯಾಗಿ 2 ಡೋಸ್ ವ್ಯಾಕ್ಸಿನನ್ನು ಕೂಡ ಭಾರತ ಆಗಾಗಲೇ ಕೊಟ್ಟಿತ್ತು. ಜೊತೆಗೆ ಬೇರೆ ಯಾವೆಲ್ಲ ದೇಶದಲ್ಲಿ ಕೋವಿಡ್ ಜಾಸ್ತಿ ಆಗ್ತಾ ಇತ್ತು ಅಂಥ ದೇಶದ ಜನರಿಗೂ ಕೂಡ ಭಾರತ ಫ್ರೀಯಾಗಿ ಲಸಿಕೆಯನ್ನು ಸಪ್ಲೈ ಮಾಡಿತು. ಭಾರತ ಏನು ಈ ಒಂದು ಆರೋಗ್ಯ ಕ್ರಾಂತಿಯನ್ನೇ ಮಾಡ್ತು, ಅದರಿಂದಾಗಿ ಇಡೀ ಪ್ರಪಂಚ ಏನು ಮಾಡ್ತು, ಭಾರತದ ಕಡೆ ತಿರುಗಿ ಈಗ ಇದೇ ವಿಚಾರವನ್ನು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಮತ್ತೆ ಪ್ರಸ್ತಾಪಿಸಿದ್ದಾರೆ. ಮೋದಿಯನ್ನು ಹೊಗಳ್ತಾ ಇದ್ದಾರೆ. ಮೋದಿ ಭಾರತವನ್ನು ವಿಶ್ವದ ಪ್ರಬಲ ನಾಯಕ ಆಗಿ ಮಾಡೋದಷ್ಟೇ ಅಲ್ಲ, ಆರೋಗ್ಯ ಹಾಗೆ ಕಾಳಜಿ ಜೊತೆಗೆ ರಾಜತಾಂತ್ರಿಕತೆಯನ್ನು ಸಾಧಿಸೋಕ್ಕೂ ಕೂಡ ಯಶಸ್ವಿಯಾಗಿದ್ದಾರೆ ಅಂತ ಶಶಿ ತರೂರ್ ಅವರು ಹೇಳ್ತಾ ಇದ್ದಾರೆ. ಶಶಿ ತರೂರ್ ಅವರ ಈ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದಿದೆ. ಯಾಕೆಂದರೆ ಮೋದಿಯ ಪ್ರತಿ ಹೆಜ್ಜೆ, ಅದರಲ್ಲೂ ಕೋವಿಡ್ ಲಸಿಕೆಯನ್ನು ಅತಿ ಹೆಚ್ಚು ವಿರೋಧಿಸಿದ್ದೇ ಈ ಒಂದು ಕಾಂಗ್ರೆಸ್ ಪಕ್ಷ. ಈಗ ಕಾಂಗ್ರೆಸ್ ನಿಲುವಿಗೆ ವಿರುದ್ಧವಾಗಿ ಹಿರಿಯ ನಾಯಕರಾಗಿರುವಂತಹ ಶಶಿ ತರೂರ್ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಮೋದಿ ಅವರನ್ನ ಹೊಗಳ್ತಾ ಇದ್ದಾರೆ. ಇದು ಈಗ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದು ತಿಂಗಳಲ್ಲಿ ಇಲ್ಲಿ 3ನೇ ಬಾರಿ ಶಶಿ ತರೂರ್ ಅವರು ಮೋದಿಯನ್ನು ಹೊಗಳ್ತಾ ಇದ್ದಾರೆ. ಈ ಹಿಂದೆ ರಷ್ಯಾ ಉಕ್ರೇನ್ ವಿಚಾರದಲ್ಲಿ ಭಾರತ ತೆಗೆದುಕೊಂಡಂತಹ ನಿಲುವನ್ನು ತರೂರ್ ಅವರು ವಿರೋಧಿಸಿದರು. ಆದರೆ ರಷ್ಯಾ ಉಕ್ರೇನ್ ಯುದ್ಧದ ವಿಷಯದಲ್ಲಿ ಭಾರತ ಏನೊಂದು ನಿಲುವು ತೆಗೆದುಕೊಳ್ತು ಅದು ಸರಿಯಾಗಿದೆ. ಪ್ರಧಾನಿ ಮೋದಿ ಅವರ ನಿಲುವನ್ನು ನಾನು ತಪ್ಪಾಗಿ ಭಾವಿಸ್ಬಿಟ್ಟಿದ್ದೆ, ಆದರೆ ಈಗ ನನಗೆ ಮುಜುಗರವಾಗ್ತಾ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಇನ್ನಷ್ಟು ನಾಯಕರು ಮಾತಾಡ್ಕೊಳ್ತಿದ್ರು. ಈಗ ಶಶಿ ತರೂರ್ ಮತ್ತೆ ಮೋದಿಯನ್ನ ಹೊಗಳೋ ಕೆಲಸ ಮಾಡ್ತಾನೆ ಇದ್ದಾರೆ. ಇನ್ನೊಂದು ಕಡೆ ರೀಸೆಂಟ್ ಆಗಬೇಕು, ಶಕ್ತಿಶಾಲಿ ಆಗಬೇಕು.
ಈ ಕಾರಣಕ್ಕೆ ರಕ್ಷಣೆಗಾಗಿ ಸಾಕಷ್ಟು ಹಣ ಕೊಡ್ತಿರುವಂತಹ ಕೇಂದ್ರದ ನಿರ್ಧಾರ ಸರಿಯಾಗಿದೆ ಅಂತ ಶಶಿ ತರೂರ್ ಅವರು ಸಮರ್ಥಿಸಿಕೊಂಡಿದ್ರು. ಇಲ್ಲಿ ನಾವು ಮುಖ್ಯವಾಗಿ ಏನು ಗಮನಿಸಬೇಕು ಅಂತಂದರೆ, ಶಶಿ ತರೂರ್ ಅವರು ಸೋನಿಯಾ ಗಾಂಧಿಯವರ ಪರಮಾಪ್ತ. ಇಷ್ಟಿದ್ರೂ ಕೂಡ ಮೋದಿಯನ್ನು ಯಾಕಿಷ್ಟು ಹೊಗಳ್ತಾ ಇದ್ದಾರೆ? ಶಶಿ ತರೂರ್ ಅವರು 4 ಬಾರಿ ಕೇರಳದ ತಿರುವನಂತಪುರಂ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಅವರು ಅಲ್ಲಿ ಗೆಲ್ಲೋಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಶಶಿ ತರೂರ್ಗೆ ಈ ಬಾರಿ ಏನು ಅಲ್ಲಿ MP ಎಲೆಕ್ಷನ್ ಆಯಿತು, ಅಲ್ಲಿ ಅವ್ರಿಗೆ ಸಿಕ್ಕಿದ್ದು ಕೇವಲ 3,58,000 ಓಟು. ಇಲ್ಲಿ BJP ಅಭ್ಯರ್ಥಿಯಾಗಿದ್ದಂತಹ ರಾಜೀವ್ ಚಂದ್ರಶೇಖರ್ ಅವರಿಗೆ ಸಿಕ್ಕಿದ್ದು 3,42,000 ಓಟು. ಅಂದರೆ ಇಲ್ಲಿ ಶಶಿ ತರೂರ್ ಅವರು ಕೇವಲ 16,000ದಷ್ಟು ಓಟ್ನಿಂದ ಗೆದ್ದಿದ್ದರು. ತಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮ ಪ್ರಭಾವವನ್ನು ಕಳ್ಕೊಳ್ತಾ ಇದ್ದಾರೆ. ಅವರ ಪ್ರಭಾವ ಕೂಡ ಕಡಿಮೆ ಆಗಿದೆ. ಇನ್ನೊಂದು ಕಡೆ AICC ಅಧ್ಯಕ್ಷರಾಗೋಕ್ಕೆ ಕೂಡ ಅವರು ಟ್ರೈ ಮಾಡಿದ್ರು, ಆದರೆ ಅದಾಗಲಿಲ್ಲ, ಅವ್ರಿಗೆ ನಿರಾಸೆ ಆಯಿತು. ಇದೊಂದೇ ಕಾರಣಕ್ಕೆ ಶಶಿ ತರೂರ್ ಅವರು ಕಾಂಗ್ರೆಸ್ನಿಂದ ದೂರ ಆಗ್ತಿದ್ದಾರಾ ಅನ್ನೋಂಥ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಅವರು BJP ಸೇರೋ ಪ್ಲಾನ್ ಕೂಡ ಇದೆಯಾ? ಅದಕ್ಕಾಗಿ ಈಗಲಿಂದನೇ ಅವರೇನಾದರೂ ಮೋದಿ ಭಜನೆ ಶುರು ಮಾಡ್ತಿದ್ದಾರಾ ಅನ್ನೋಂಥ ಒಂದು ಪ್ರಶ್ನೆ ಇದೀಗ ಎದ್ದಿದೆ. ಶಶಿ ತರೂರ್ ಅವರು ಈಗ ಮೋದಿ ಭಜನೆ ಮಾಡ್ತಿರುವಂತಹ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.